ನಮಸ್ಕಾರ ಕರ್ನಾಟಕ, ಇನ್ನೊಂದು ಹೊಸ ಲಾಗ್ಗೆ ವೆಲ್ಕಮ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಸೊ ಇವಾಗ ಈ ಮೈಸೂರಿಗೆ ಹೋಗಿ ಸೀರೀಸಲ್ಲೇ ಇದೊಂದು ಚಾಮುಂಡಿ ಬೆಟ್ಟದ ಲಾಗು. ಎಷ್ಟು ಸುಮಾರು ನಾನು ಬೆಂಗಳೂರಲ್ಲಿದ್ದೆ 20 ವರ್ಷ ಆಗೋಯ್ತು. 20 ವರ್ಷದಿಂದನೂ ಮೈಸೂರಿಗೆ ಒಂದು 4-5 ಟೈಮ್ ಬಂದಿರ್ಬೋದು. 4-5 ಟೈಮಿಂದನೂ ಮೈಸೂರು ಬೆಟ್ಟ, ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ. ಬಂದಿದ್ದೀನಿ ಯಾವ ಟೈಮಲ್ಲಿ, ಈ ದಸರಾ ಟೈಮಲ್ಲೆಲ್ಲ ಬಂದಿದ್ದೀನಿ. ಆದ್ರೂ ಬೆಟ್ಟಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ನೋಡಿರ್ಬೋದು, ನಾವು ಬಂಡೀಪುರ್ಗೆ ಹೋಗಿರೋ ಎಲ್ಲ ವೀಡಿಯೋಸ್ ಎಲ್ಲ ಬಂದಿರುತ್ತೆ. ಅದು ಬಂದಾದಮೇಲೆ ಇದು ಹಾಕಿರ್ತೀನಿ. ಬೆಟ್ಟ ಯಾವ ಥರ ನಾನು ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದಿದ್ದು ಪ್ಲೇಸು ಇದು ಕೂಡ. ಹಾಗೆ ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಕ್ಲೀನಾಗಿ ಎಲ್ಲ ವೀಡಿಯೋಸ್ ಮಾಡೋಣ, ಲೈಕ್ ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಬೇರೆ ರಾಜ್ಯಕ್ಕೆ ಬೇರೆ ಕಡೆ ಹೋಗೋಣ ಅಂತ. ಏನು ಚೆನ್ನಾಗಿದೆ ಅಂದರೆ ವ್ಯೂನ ನಿನ್ನ ತೋರ್ಸೋಕ್ಕಾಗಿಲ್ಲ. ಆ ಕಡೆ ಇಡೀ ಮೈಸೂರೇ ಕಾಣಿಸ್ತಿದೆ ನಿಂತ್ಕೊಂಡು ನೋಡಿದ್ರೆ ಮೇಲೆಯಿಂದ. ಅಂದರೆ ಇಲ್ಲಿ ಮೇನ್ ಥಿಂಗ್ ಅಂದರೆ ಓವರ್ಟೇಕ್ಗಳು ಮಾಡಬಾರ್ದು, ಹೆವಿ ಕ್ರಾಸಿಂಗ್ಗಳಿದ್ದಾವೆ, ಹೆವಿ ಡೇಂಜರ್ ರೋಡು. ಒಂದು ರೈಲ್ ಕೊಡ್ರಿ, ಇಲ್ಲಿ ಇದಕ್ಕೋ ಕಾಲ ಕಟ್ಟಿ ಮುಡುಡಕ್ಕಾಗಿದ್ದವು ಎಲ್ಲ ತೊಗೊಂಡು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿಗೆ ಓಡ್ತಾ ಇದ್ದೀವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ಬೆಟ್ಟದಿಂದ ಬರ್ತಾ ಮೈಸೂರಿಗೆ ಬಂದಿದ್ದೀವಿ ಅಂತ ಹೇಳಿದ್ಮೇಲೆ ಮೈಸೂರು ಅರಮನೆ ನೋಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ನೋಡಿದ್ದೀವಿ, ಹೊರಗಡೆಯಿಂದ ಸುಮಾರು ಸತಿ ನೋಡಿದ್ದೀನಿ ದಸರಾಗೆ ಹೋದಾಗ, ಬಟ್ ಒಳಗಡೆ ಹೋಗಿರಲಿಲ್ಲ. ಒಳಗಡೆ ಹೋದಾಗ ಗೊತ್ತಾಗಿದ್ದು ಮಸ್ತಾಗಿರೋ ಅವ್ರು ಯೂಸ್ ಮಾಡಿರೋ ಎಲ್ಲ ಥರ ವಸ್ತುಗಳು, ಚೇರ್ ಆಗಿರ್ಬೋದು, ಮತ್ತು ಅವ್ರು ಬಂದಿರೋ ಗಿಫ್ಟ್ಸ್ ಆಗಿರ್ಬೋದು. ಆಮೇಲೆ ಅವ್ರದ್ದು ಅರಮನೆ ಫುಲ್ಲು ನೋಡಿದ್ವಿ. ಎಂಟ್ರಿ ಫೀಸ್ ಅಂತ 100 ರೂಪಾಯಿ ಇತ್ತು. 100 ರೂಪಾಯಿ ಎಲ್ಲ ಕೊಟ್ಬಿಟ್ಟು ನೋಡಿದ್ದು ಚೆನ್ನಾಗಿತ್ತು ಮಾತ್ರ ಅರಮನೆ. ಎಷ್ಟು ಅಪ್ಡೇಟೆಡ್, ಅವಾಗಿನ ಕಾಲದಲ್ಲೇ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವಾಗ ಅರಮನೆಗೆ ಲಿಫ್ಟ್ ಇದೆ ಗುರು, ನಾನು ನೋಡೇ ಇರಲಿಲ್ಲ. ಅವರು ಲಿಫ್ಟು ಮತ್ತು ಆಮೇಲೆ ಒಂದು ಕಂಬಗಳು ಬರುತ್ತೆ, ಈ ಕ್ಲೀನಾಗಿ ಡಿಸೈನ್ ಮಾಡಿರೋ ಕಂಬಗಳು, ತುಂಬ ಸಾಲು ಕಂಬಗಳಿದ್ದಾವೆ. ನೋಡ್ತಾ ಇರ್ಬೋದು ನೀವು. ಅದನ್ನು ಯಾವ ರೇಂಜಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗೂ ಕೂಡ ಏನು ಪೇಂಟ್ ಮಾಡಿದವರು, ರೀಪೇಂಟ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಇವಾಗೂ ಕೂಡ ಹೊಸ ಕಂಬಗಳ ಥರ ಪಳ ಅಂತ ಇದ್ದಾವೆ. ಯಾವುದೇ ಥರ ಡ್ಯಾಮೇಜಿಂಗು, ಸೀಡ್ ಬಿಟ್ಟಿರಾಗಿರ್ಬೋದು ಯಾವುದಿಲ್ಲ. ಮತ್ತು ಡೋರ್ಗಳ್ನು ಬೆಳ್ಳಿ ಡೋರ್ಗಳು ಮಾಡಿರೋದು, ಬಾಗಿಲುಗಳು ಬೆಳ್ಳಿ, ಯಾವುದು ಮರದಂತ ಯಾವುದಿಲ್ಲ. ಮತ್ತು ಸ್ಟೇರ್ ಕೇಸು, ಮತ್ತು ಯಾವ್ದಾದ್ರು ಹಬ್ಬ ಫಂಕ್ಷನ್ಸು ಏನಾದ್ರು ಫಂಕ್ಷನ್ಸ್ ಆಯಿತು ಆವಾಗಿನ ರಾಜ್ಯದ ಕಾಲದಲ್ಲಿ ಕುತ್ಕೊಳ್ಳೋಕ್ಕೆ ಜನಸಾಮಾನ್ಯರಿಗೆ ಜಾಗ ಥರ, ಮತ್ತು ಅವರು ಕುತ್ಕೊಂಡು ನೋಡೋ ಥರ. ಮತ್ತು ರಾಣಿ ನೋಡ್ತಾ ಇರ್ಬೋದು, ಮೇಲೆ ಒಂದು ಚಿಕ್ಕದ ಕಿಂಡಿ ಥರ ಬರುತ್ತೆ, ಅಲ್ಲಿ ಕಿಂಡಿದಲ್ಲಿ ನೋಡ್ತಾಯಿದ್ರು. ಅದನ್ನು ನೋಡೋ ಥರ ಮೇಲೆ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ, ನಾನು ನಿಜ ನಮ್ಮ ಕಸಿನ್ ಸ್ವಲ್ಪ ಪೋಸ್ಟ್ ಮಾಡಿ, ನನಗೂ ಇಂಟ್ರೆಸ್ಟ್ ಇರಲಿಲ್ಲ ಆ ಟ್ರಾಫಿಕಲ್ಲಿ. ಅಲ್ಲಿಂದ ಹೋಗಿ ಬಂದಿದ್ದೆ, ಸುಸ್ತಾಗಿಬಿಟ್ಟಿತ್ತು, ಹೋಗೋಣ ಇನ್ನೊಂದು ಸತಿ ಅಂತ ಹೇಳಿದೆ. ಬಟ್ ಅವ್ನು ಪೋಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಅದೇ ಒಂದೊಂದು ನೋಡ್ಬಿಟ್ಟು, ಮತ್ತು ಅವ್ರ ಮನೆತನ ಫೋಟೋಗಳು, ಅಂದರೆ ಚಿತ್ರಕಲೆ ಮುಖಾಂತರ ಅವರು ಪರಂಪರೆ ಹೇಗಿತ್ತು ಅಂತ ಎಲ್ಲ ಹೆಸರುಗಳು, ಅವ್ರ ಜೊತೆ ಫೋಟೋಸು, ಚಿತ್ರಕಲೆ ನೀವು ರೀಲ್ಸ್ ಇವಾಗ ನೋಡ್ತಾ ಇರೋ ಥರ ವೀಡಿಯೋದಲ್ಲಿ ಆ ಥರ ಸಕ್ಕತ್ತಾಗಿ ಎಲ್ಲ ಕ್ಲೀನಾಗಿ ಫೋಟೋಸ್ ಆಗಿರ್ಬೋದು ಎಲ್ಲ ಸಕ್ಕತ್ತಾಗಿ ಬರೆದು ಇಟ್ಟಿದ್ದಾರೆ. ಮತ್ತು ಅವ್ರು ಒಂದೊಂದು ಡಿಸೈನ್ಗಳು, ಕಂಬಗಳೇ ನನಗೆ ಇಷ್ಟ ಆಗಿದ್ದು. ಅವಾಗಿನ ಕಾಲದ ಲೈಟ್ಗಳು, ಇವಾಗಿನ ಏನು ಗುರು ಅಪ್ಡೇಟು, ಇವಾಗಿನ ಏನು ಗುರು ಟ್ರೆಂಡು, ಬಟ್ ಅವಾಗ ಆಗಿದ್ದು ಗುರು ಅಪ್ಡೇಟು. ಎಷ್ಟೊಂದು ಇವಾಗ ಆಲ್ಮೋಸ್ಟ್ ನಾವು ಹೋದಾಗ ಫಾರಿನ್ ಅವರಿಂದ ಎಲ್ಲ ಬಂದಿದ್ದರು, ಅವರು ನೋಡ್ತಾಯಿದ್ರು. ಹೋಗಿರಲಿಲ್ಲ, ನಾನು ನೋಡಿರಲಿಲ್ಲ ಸೀರಿಯಸ್ಲಿ. ಸಖತ್ ಇಷ್ಟ ಆಯಿತು ನನಗೆ. ಒಂದು ಆ ಮನೆ, ಲಿಫ್ಟು, ಮತ್ತು ಆ ಚಿತ್ರಕಲೆ, ಆ ಕಂಬಗಳು, ಕೆತ್ತನೆ ಮಾಡಿರೋದು, ಮತ್ತು ರಾಜರು ಕುತ್ಕೋತಾ ಇದ್ದಿದ್ದು ಚೇರ್ಗಳು. ಆ ಚೇರ್ನ ಹಾಗೆ ಇಟ್ಟಿದ್ದಾರೆ, ಅದರದ್ದು ಕವರು ಕೂಡ ಒಂಥರ ಬೆಡ್ಡೂ ಕೂಡ ಚೇಂಜ್ ಮಾಡಿಲ್ಲ ಅವರು, ಹಾಗೇ ಇಟ್ಟಿದ್ದಾರೆ. ಸಖತ್ ಇಷ್ಟ ಆಯಿತು. ಮತ್ತು ಅಂಬೈರಿನ ಕೂಡ ನೋಡಿದೆ,
ಅಂಬಾರಿನೂ ಹಾಗೆ ಪಳ ಹೊಳಿತಾ ಇತ್ತು ಗುರು, ಅದು ಸಖತ್ ಇಷ್ಟ ಆಯಿತು. ನೀವು ನೋಡ್ತಾರೆ ಹಾಗೆ ಯಾವ ರೇಂಜಿಗಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ನೀವೇನಾದ್ರು ಹೋದರೆ ಮೈಸೂರು ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬರಬೇಡಿ. ಒಳಗೆ ಹೋಗಿ ಏನು ಇವತ್ತು ನೀವು ವಿಡಿಯೋ ನೋಡ್ತಾ ಇರೋದು ಯಾವತ್ತಿನ ದಿನನೂ ಗೊತ್ತಿಲ್ಲ, ಬಟ್ ಇದು 22ನೇ ತಾರೀಕು 21ನೇ ತಾರೀಕು ಗುರುವಾರ. ಓಕೆ, ವೀಕೆಂಡ್ಸ್ ಅಲ್ಲ, ವೀಕ್ ಡೇಸಲ್ಲಿ ಇಷ್ಟು ಜನ ಅಂದರೆ ಫಾಲ್ಟ್ ಏನಪ್ಪ ಅಂತಂದರೆ ನಮ್ಮ ಸರ್ಕಾರ ಮಾಡಿರೋ ಗೌರ್ಮೆಂಟ್ ಫ್ರೀ ಬಸ್ಸಿಂದ. ಎಷ್ಟು ಫಾಲ್ಟ್ ಅಂತ ಅಲ್ಲ, ಅದು ತುಂಬ ಜನಕ್ಕೆ ಯೂಸ್ ಆಗ್ತಿದೆ. ಒಬ್ಬರು ಹಾಳು ಮಾಡ್ತಾಯಿದ್ದಾರೆ, ಒಬ್ಬರು ಯೂಸ್ ಮಾಡ್ಕೊತಾ ಇದ್ದಾರೆ, ಅದರದ್ದಲ್ಲ. ಎಷ್ಟೋ ಜನ ಗುರು ಆಲ್ಮೋಸ್ಟ್ ನನ್ನ ರೇಂಜಿಗೆ ಅಲ್ಲಿ ಸುತ್ತಮುತ್ತ ಮಾತಾಡ್ತಾ ಇದ್ದಿದ್ದು ನೋಡಿದ್ರೆ, ಚನ್ನಪಟ್ಟಣ ಚಾಕ್ನ ಓಕೆ ಆಲ್ಮೋಸ್ಟ್ ಅವ್ರು ಮಾತಾಡ್ತಾ ಇದ್ದಿದ್ದು ನೋಡಿದ್ರೆ ಎಲ್ಲ ಉತ್ತರ ಕರ್ನಾಟಕ ಸೈಡು ಆಲ್ಮೋಸ್ಟ್ ಬಂದಿದ್ದವರು ಎಲ್ಲ ಊಟ ಗೀಟ ಕಟ್ಕೊಂಡು ಬಂದುಬಿಟ್ಟಿದ್ದಾರೆ. ಬಸ್ಸು KSRTC ಫ್ರೀ ಅಲ್ವಾ. ಆಮೇಲೆ ಜಾಸ್ತಿ ಕನ್ನಡದವ್ರು ಸ್ವಲ್ಪ ಕಮ್ಮಿ ಜನ, ನಮ್ಮೂರೇ ಅಂದರೆ ಕೇರಳ ಮತ್ತು ತಮಿಳ್ನಾಡವರು, ಆಂಧ್ರದವರು ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. ಏನೋ ಗೊತ್ತಿಲ್ಲ, ಅಲ್ಲಿ ರಜಾನೋ ಏನೋ ಗೊತ್ತಿಲ್ಲ. ಗುರುವಾರ ಆ ರೇಂಜಿಗೆ ರಶ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಂತೂ ನೀವು ಕೇಳಲೇಬೇಡಿ ಬಿಡಿ. ವಿಡಿಯೋ ನೀವು ನೋಡ್ತಾರ ಹಾಗೆ ಎಷ್ಟು ರಶ್ ಅಂದರೆ 11:15 ನಾವು ಚಾಮುಂಡಿ ಬೆಟ್ಟ ಮೇಲೆ ತಾಯಿ ದರ್ಶನಕ್ಕೆ ಹೋಗಿ ನಿಂತಿದ್ದು. ಅದು ಸ್ಪೆಷಲ್ ಎಂಟ್ರಿ, ₹100 ಕೊಟ್ಬಿಟ್ಟು ಸ್ಪೆಷಲ್ ಎಂಟ್ರಿ ತೊಗೊಂಡಿದ್ದು ಆಯಿತಾ. ಸ್ಪೆಷಲ್ ಎಂಟ್ರಿ ತಗೊಂಡ್ರು ನಾವು ಹೋಗಿದ್ದೆ ಒಂದು 20-30 ಹೆಜ್ಜೆ ಹೋದ್ವಿ ಅಷ್ಟೇ ಅಂದ್ಕೊಳ್ಳಿ. ಆಮೇಲೆ ಮತ್ತೆ ಕ್ಯೂ ಸ್ಟಾರ್ಟು. ಅಲ್ಲಿಂದ 4 ಲೈನ್ ಬಿಡ್ತಾರೆ ಅವರು. ಓಕೆ, 4 ಲೈನ್ ಬಿಡ್ತಾರೆ. 4 ಲೈನ್ ಆ ಕಡೆ ಒಂದು ನಮ್ಮ ಲೈನ್ ಬಿಟ್ಟಿದ ತಕ್ಷಣ ಇನ್ನೊಂದು ಲೈನ್ ಬಿಟ್ಟಿದ ತಕ್ಷಣ ಆ ಕಡೆ ಒಂದು ಲೈನು ಆಗಿಬಿಟ್ಟಿರೋದು. ₹100 ದರ್ಶನ. ಅಕಸ್ಮಾತ್ ನೀವೆಲ್ಲರೂ ಫ್ರೀ ದರ್ಶನ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗಿಬಿಡೋದು ಇವತ್ತು 3-4 ಅವರು. ₹100 ಕೊಟ್ಟು ಹೋದ್ವಿ. ಒಂದು 3/4 ಗಂಟೆ 1 ಅವರಲ್ಲಿ ದರ್ಶನ ಆಯಿತು. ಆದ್ರೂ 3/4 ಗಂಟೆ ಗರ್ಭಗುಡಿ ಹತ್ರನೇ ಇದ್ದೀವಿ, ಆದರೂ ಅಷ್ಟೊಂದು ರಶ್ ಇದ್ದರು. ಇಷ್ಟ ಆಯಿತು, ದರ್ಶನ ಆಯಿತು. ಮತ್ತು ತುಂಬ ಜನ ರಶ್ ಇದ್ದರು. ಏನೋ ಗೊತ್ತಿಲ್ಲ ಇವತ್ತು ಹುಣ್ಣಿಮೆನೋ ಅಮಾವಾಸ್ಯೆನೋ ಏನೋ ಗೊತ್ತಿಲ್ಲ. ಇವತ್ತು ಗುರುವಾರ ಅಷ್ಟೊಂದು ಜನ ರಶ್ ಇದ್ದರು. ನನ್ನ ಪ್ರಕಾರ ಹುಣ್ಣಿಮೆ ಅನ್ಕೊತೀನಿ ಇವತ್ತು. ಅದಕ್ಕೋಸ್ಕರ ಏನೋ ಗೌರ್ಮೆಂಟ್ ಹಾಲಿಡೇಸ್ ಏನಿಲ್ವಲ್ಲ. ಆದರೆ ಮಕ್ಳುಗಳಿಗೆ ರಜಾ ಇದೆಯಲ್ಲ, ತಾಯಂದರು ಅಮ್ಮ ಫ್ಯಾಮಿಲಿ ಎಲ್ಲ ರಜಾ ಹಾಕ್ಬಿಟ್ಟು ಒಂದಿನ ಬಂದುಬಿಟ್ಟಿದ್ದಾರೆ. ಹೇಗಿದ್ರು ಬಸ್ ಫ್ರೀ ಅಲ್ಲ. ಆಲ್ಮೋಸ್ಟ್ ಓನ್ ವೆಹಿಕಲಲ್ಲಿ ಬರ್ತಾರೆ, ಒಬ್ಬರೊಬ್ರು ಬಸ್. ನನ್ನ ಪ್ರಕಾರ ಒಂದು 60% ಬಸ್ಸಲ್ಲೇ ಬಂದ್ಬಿಟ್ಟು ಜನ ಹೋಗ್ತಾರೆ. ಹೇಗೋ ಹೀಗೋ ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರು ರೈಡು. ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಇನ್ನೇನು 1.5 ಅವರ್ ಅಂದ್ಕೊಳ್ಳಿ. 7 ಗಂಟೆಗೆಲ್ಲ ನಮ್ಮ ಏರಿಯಾಗೆ ರೀಚ್ ಆಗಿಬಿಡ್ತೀವಿ ನಾವು. ಅಂಥದ್ದೇನಿಲ್ಲ. ಏನು ಬೇಜಾರು ಅಂತ ಹೇಳಿದ್ರೆ, ಇಲ್ಲಿ ಬೆಂಗಳೂರು ಮೈಸೂರು ಹೈವೇ, ಇಲ್ಲಿ ಅರ್ಧ ಕಿಲೋಮೀಟ್ರಿಗೆ 2 ಅಂಶು. ಬೇಜಾರೇ ಆಗಿಬಿಡುತ್ತೆ. ನಿಲ್ಲಿಸಿ ಗೇರ್ ತೆಗೆದು. ಅದೇ ಬೆಂಗಳೂರು ಮೈಸೂರು ಹೈವೇಲಿದ್ದರೆ ಇಷ್ಟೊತ್ತಿಗೆ ನನ್ನ ಪ್ರಕಾರ ಇರ್ತಾ ಇದೆ ನಾನು ಈ ರೇಂಜಿಗೆ ಚಚ್ಚಿದ್ರೆ. ಸರಿನಾ? ಫಸ್ಟು ಬೆಂಗಳೂರು ಮೈಸೂರು ಹೈವೇ 2 ವೀಲರು ಅದೆಲ್ಲ ಬ್ಯಾನ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಡಿಯೋ ಇತ್ತು. ನಮ್ಮ ಹುಡುಗನ ಡಿಯೋ ಅಂದರೆ ನಂದೇ, ಅವನು 2 ಒಂದೇ. ಅದರಲ್ಲಿ ನಾವು ಹೋಗಿದ್ದು, ರೈಡ್ ಮಾಡಿದ್ದು. ಓಕೆ, ಸಕ್ಕತ್ತಾಗಿ ಬರ್ತಾಯಿದ್ವಿ. 1 ಅವರ್ ಮಂಡ್ಯ ಬೆಂಗಳೂರು ಮೈಸೂರು ಹೈವೇ ಎಕ್ಕಿದ್ರೆ 1 ಅವರಲ್ಲಿ ಅವ್ರ ಊರಲ್ಲಿ ಇರ್ತಾಯಿದ್ವಿ. ಆ ರೇಂಜಲ್ಲಿ ಸಕ್ಕತ್ತಾಗಿತ್ತು. ಒಂದು ಹಳ್ಳ ಇಲ್ಲ, ಒಂದು ಹಂಪ್ಸ್ ಇಲ್ಲ, ಏನಿಲ್ಲ ಗುರು. ಒಳ್ಳೆ ಮಸ್ತಾಗಿರೋದಿತ್ತು ರೋಡು. ಇವಾಗ ಊರೊಳಗೆ ತಪ್ಪಿಸ್ಕೊಂಡು ಹಂಪ್ಸ್ ಎಲ್ಲ ಆರಿಸ್ಕೊಂಡು ಹೋಗಬೇಕು. ಬಟ್ ರೈಡ್ ಮಾತ್ರ ಸಕ್ಕತ್ತಾಗಿತ್ತು. ನಾವು ಮಲಗಿರೋದೊಂದು 5 ಅವರ್ ಮಲಗಿದ್ದೀವಿ. ಇನ್ನೆಲ್ಲ ಬೈಕ್ ಮೇಲೆ ಕೂತಿದ್ದೀವಿ. ವಾಟ್ಸಪ್ ಇಲ್ಲಿ ಅಷ್ಟೇನು ಪೇನ್ ಬಂದಿಲ್ಲ ಈ ಗಾಡೀಲಿ ನನಗೆ. ಈಗಾಗಲೇ 1879 ಆಗಾಯಿತು. ಇವಾಗ ಒಳ್ಳೆ ಫೀಲ್ ಬರೋ ಗಾಡಿ. ಮೈಲೇಜು ಚೆನ್ನಾಗೇ ಇದೆ. ರೈಡು ಟ್ರೈನಿಗೆ ಚೆನ್ನಾಗೇ ಮಾಡ್ಬೋದು. ಇಷ್ಟ ಆಯಿತು. ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ.